ವಿಷಲ್ ಆಗಿದೆ, ಒಂದು ವಿಷಲ್ ಆಗಿದೆ. ಓಪನ್ ಮಾಡ್ತಿದ್ದಾರೆ. ಇಲ್ಲಿ ಒಬ್ಬರು ವೇಟಿಂಗ್ನಲ್ಲಿದ್ದಾರೆ. ಓಕೆ, ಸೂಪರಾಗಿದೆ ನೋಡಿ. ಬದನೆಕಾಯಿ ಎಲ್ಲ ಮೇಲ್ಗಡೆ ತೇಲ್ತಾ ಐತೆ. ಸಾರು ರೆಡಿ, ಪರ್ಫೆಕ್ಟ್ ಆಗಿದೆ. ಬಟ್ಟೆ ಮೇಲೆ ಎಗ್ರಿಸ್ಬೇಡ. ವೈಟ್ ಅಳಸಂದೆ ಕಾಳು ಸಾರು ರೆಡಿ ಇದೆ. ಬಾಕ್ಸ್. ನಮಸ್ತೆ, TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಇವತ್ತು ಬಾಕ್ಸ್ಗೆ ಮಾಡ್ತಿರೋ ಅಂಥ ರೆಸಿಪಿ ಬಂದು ಇದು ವೈಟ್ ಅಳಸಂದೆ ಕಾಳು ಸಾಂಬಾರು ಮಾಡ್ತಾ ಇದ್ದೀವಿ. ಓಕೆನಾ? ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಅಮ್ಮ ಏನೇನು ಮಾಡ್ತಿದ್ಯಾ? ವೈಟ್ ಅಳಸಂದೆ ಕಾಳು ನೆನ್ಸಾಗಿದೆ ಅಲ್ಲ, ನೈಟೇ ನೆನ್ಸಿಟ್ಬಿಟ್ಟಿದ್ರು. ಇದು ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ತೆಂಗಿನಕಾಯಿ ಮಿಕ್ಸಿ ಜಾರ್ಗೆ ಜಾರಲ್ಲಿ ಹಾಕ್ತಾ ಇದ್ದೀನಿ. ಶುಂಠಿ ಪೇಸ್ಟ್ ನಮ್ಮ ಮನೇಲಿ ಖಾಲಿ ಆಗಿದೆ, ಅದರಿಂದ ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಈರುಳ್ಳಿ ಒಂದೆರಡು ಮೂರು, ಇದು ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕಿ ರುಬ್ಕೊಂಡ್ಬಿಡೋಣ. ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ತೆಂಗಿನಕಾಯಿ ಸ್ವಲ್ಪ ಸಾರು ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಹುಳಿ ಅಂಶ ಇರುತ್ತಲ್ಲ, ಕೆಡೋದಿಲ್ಲ ಅಷ್ಟು ಬೇಗ. ಹುಣಸೆನೆಲ್ಲ ಚೆಂದ ಕ್ಲೀನ್ ಮಾಡಿ ಬೀಜ ಎಲ್ಲ ಇದ್ರೆ ತೆಗೆದು ಹಾಕಿ, ಆಯಿತಾ? ಅನ್ನ ಎಲ್ಲ ಮಾಡಾಗಿದೆ ಒಂದು ಕುಕ್ಕರ್ನಲ್ಲಿ. ಇನ್ನೊಂದು ಕುಕ್ಕರ್ ರೆಡಿ ಇದೆ ಸ್ಟವ್ ಮೇಲೆ ಈಗ ಒಗ್ಗರಣೆಗೆ. ಓಕೆ, ಈಗ ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ರುಬ್ಕೊಬಿಡೋಣ. ಈಗ ಮಸಾಲೆ ರುಬ್ಬಿ ಆಗಿದೆ. ಅಮ್ಮ ಸ್ಟವ್ ಹಚ್ಚಿದ್ರು. ಓಕೆ, ಈಗ ಕುಕ್ಕರಿಗೆ ಎಣ್ಣೆ ಹಾಕ್ತಿದ್ದಾರೆ. ಎಣ್ಣೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಡಿ. ಓಕೆನಾ? ಎಣ್ಣೆ ಹಾಕಾಯ್ತು. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಯಿತು. ಅಮ್ಮ ಸಾಸಿವೆ ಹಾಕ್ತಿದ್ದಾರೆ ಈಗ. ಸಾಸಿವೆ ಇನ್ನೇನು ಚಟ್ಪಟ್ ಅನ್ನುವಾಗ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾರೆ. ಎಷ್ಟಮ್ಮ? ಒಂದು ಈರುಳ್ಳಿ ಇದೆಯಲ್ಲ, ಒಂದು ಈರುಳ್ಳಿ, ಇದು ಈರುಳ್ಳಿ ಕಾಣ್ತಾನೆ ಇಲ್ಲಮ್ಮ, ಬೆಳಕಿದೆಯಲ್ಲ ಹೊರಗಡೆ. ಇದು ವಿಂಡೋದಲ್ಲಿ ಬೆಳಕು ನೋಡಿ ಹೇಗೆ ಬರ್ತಿದೆ, ಹಾಗಾಗಿ ಇದು ವಿಡಿಯೋದಲ್ಲಿ ಹತ್ರ ಬರಬೇಕು. ಈರುಳ್ಳಿ ಫೋಕಸ್ ಮಾಡಿದ್ರೆ ಅದು ಈರುಳ್ಳಿ ಅಂತ ಕಾಣೋದು. ಓಕೆ. ಹಾಗೆ ಈಗ ಅಳಸಂದೆ ಕಾಳು ಹಾಕ್ತಾ ಇದ್ದಾರಮ್ಮ. ಕಾಳು ಎಣ್ಣೆನಲ್ಲೇ ಫ್ರೈ ಮಾಡ್ಕೊಂಬಿಡಿ, ಒಂದೇ ವಿಜಲ್ಗೆ ಬೇಗ ಬೆಂದೋಗುತ್ತೆ. ಆಯಿತಾ? ನೆನೆಸಿದ ಕಾಳಿದು. ಏನಮ್ಮ ಅದು? ಉಪ್ಪಲ್ಲ? ರುಚಿಗೆ ತಕ್ಕಷ್ಟು ಉಪ್ಪು.
ಅರಿಶಿನ ಪುಡಿ, ಅರ್ಶಿನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ. ಹಾಗೆ ಈಗ ಸಾಂಬಾರ್ ಪುಡಿ ಹಾಕ್ತಿದ್ದಾರೆ. ಮನೇಲಿ ಮಾಡಿರೋ ಸಾಂಬಾರು ಪುಡಿ. ಹೌದು. ಮನೆಯಲ್ಲಿ ಮಾಡಿರೋ ಅಂಥ ಸಾಂಬಾರು ಪುಡಿ. ಇದರಲ್ಲಿ ಕಾಳುಗಳು, ಜೀರಿಗೆ, ಮೆಣಸು, ಖಾರ ಅಷ್ಟಿಲ್ಲ. ಸಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಮಾತ್ರ ಈ ಸಾಂಬಾರು ಪುಡಿನಲ್ಲಿ. ಸ್ವಲ್ಪ ಕಲರ್ಗೆ ಸ್ವಲ್ಪ ಪುಡಿ ಹಾಕ್ತಾ ಕಲರ್ಗೆ, ಹಾಗೆ ಒಂದು ಸ್ವಲ್ಪ ಖಾರಕ್ಕೆ ಖಾರದ ಪುಡಿ. ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲನೂ ಬೆರೆಯೋ ರೀತಿ. ಹಾಗೆ ಈಗ ಆಲೂಗಡ್ಡೆ, ಬದನೆಕಾಯಿ ಅಮ್ಮ ಎತ್ತಿಡ್ಕೊತಾ ಇದ್ದಾರೆ. ಬದನೆಕಾಯಿನ ಸಪ್ರೇಟಾಗಿ ಎತ್ತಿಟ್ಕೊಂಡ್ರು. ಆಲೂಗಡ್ಡೆ ಹಾಕಿ ಲಾಸ್ಟಲ್ಲಿ ಬದನೆಕಾಯಿ ಹಾಕ್ತಾರೆ ಅಮ್ಮ ಯಾವಾಗಲೂ. ಯಾಕಂದರೆ ಇವಾಗಲೇ ಎಣ್ಣೆನಲ್ಲಿ ಅದು ಫ್ರೈ ಆದರೆ ಬೇಗ ಬೆಂದೋಗುತ್ತೆ ಅಂತ ಹೇಳಿ ಆಲೂಗಡ್ಡೆ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗ ರುಬ್ಬಿರೋ ಅಂಥ ಮಸಾಲೆ ಇದರಲ್ಲಿ ಹಾಕ್ತಿದ್ದಾರೆ ನೋಡಿ ಅಮ್ಮ. ಈಗ ಇದು 1 ವಿಷಲ್ಗೆಲ್ಲ ಬೆಂದೋಗುತ್ತಲ್ಲಮ್ಮ. ಸಾರು ತುಂಬ ತೆಳು ಆದರೆ ಚೆನ್ನಾಗಿರೋದಿಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗೇ ಇರಲಿ ಆಯಿತಾ. ಚಪಾತಿಗೆ, ದೋಸೆಗೆ, ಇಡ್ಲಿ, ಅನ್ನಕ್ಕೆ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ನೀರು ಹಾಕ್ತಿದ್ದಾರೆ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಡಿ. ಈಗ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗೆ. ಓಕೆ, ಮಿಕ್ಸ್ ಮಾಡಾಯಿತು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀಯಮ್ಮ. ತುಂಬ ಗಟ್ಟಿ ಇದೆ ಅಲ್ಲ. ತಿರ್ಗಾ ಇನ್ನೂ ಕುದ್ದ ಮೇಲೇನೂ ಇನ್ನೂ ಗಟ್ಟಿ ಬರುತ್ತೆ. 1 ವಿಷಲ್ ಆಗಲಿ, ಆಮೇಲೆ ಬೇಕಿದ್ರೆ ಹಾಕೋದು. ಇವಾಗ ಬದನೆಕಾಯಿ ಹಾಕ್ತಿದ್ದಾರಮ್ಮ. ಈ ರೀತಿ ಲಾಸ್ಟಲ್ಲಿ ಬದನೆಕಾಯಿ ಹಾಕಿ ಮುಚ್ಚಳ ಮುಚ್ಚಿಟ್ಬಿಡಿ. ಬದನೆಕಾಯಿ ಹಾಕಿದ್ದಾರೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಷಲ್ಗೆ ಇಟ್ಬಿಡು ಅಷ್ಟೇ. ಇದು ತರಕಾರಿ ತೊಳೆದಿದ್ದು ನೀರೆಲ್ಲ ಗಿಡಕ್ಕೆ ಹೋಗುತ್ತೆ. ಈಗ ವಿಷಲ್ ಆಗಿದೆ. 1 ವಿಷಲ್ ಆಗಿದೆ. ಓಪನ್ ಮಾಡ್ತಿದ್ದಾರೆ. ಇಲ್ಲಿ ಒಬ್ಬರು ವೆಯ್ಟಿಂಗ್ನಲ್ಲಿದ್ದಾರೆ. ಓಕೆ, ಸೂಪರಾಗಿದೆ ನೋಡಿ. ಬದನೆಕಾಯಿ ಎಲ್ಲ ಮೇಲ್ಗಡೆ ತೇಲ್ತಾ ಐತೆ. ಸಾರು ರೆಡಿ, ಪರ್ಫೆಕ್ಟ್ ಆಗಿದೆ. ಬಟ್ಟೆ ಮೇಲೆ ವೈಟ್ ಅಳಸಂದೆ ಕಾಳು ಸಾರು ರೆಡಿ ಇದೆ. ಬಾಕ್ಸಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲೂ ಆಲೂಗಡ್ಡೆ ಬೇಡ, ಸಾಕು ಸಾಕು. ಗಟ್ಟಿ ಇದೆ ನೋಡು ಭೋಜನ. ಓಕೆ, ಬಾಕ್ಸ್ಗೆ ಹಾಕ್ತಿದ್ದಾರೆ ಈಗ. ಓಕೆನಾ? ಸೊ ಪರ್ಫೆಕ್ಟಾಗಿ ಬಂದಿದೆ ಸಾರು. ನೀವು ಟ್ರೈ ಮಾಡ್ಬೋದು, ತುಂಬ ಈಸಿಯಾಗೆ ರುಚಿಯಾಗಿರುತ್ತೆ. ಚಪಾತಿಗಾಗಲಿ, ಅನ್ನಕ್ಕೆ, ದೋಸೆಗೆಲ್ಲ. ಸೊ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೀವು ಮಾಡಿದ ಮೇಲೆ. ಹಾಗೇನೋ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು, ಬಾಯ್.